ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ತಿಪಟೂರಿನ ತಂಗುದಾಣದಲ್ಲಿ ನಾಯಿ ನೇತು ಹಾಕಿದ ದುಷ್ಕರ್ಮಿಗಳು. ತಿಪಟೂರು ನಗರದ ಬೈಪಾಸ್ ರಸ್ತೆಯ ತಂಗುದಾಣದಲ್ಲಿ ನೂರಾರು ಜನರ ಎದುರು ಅಮಾನುಷ್ಯ ಕೃತ್ಯ ನಡೆದಿದೆ. 4-5 ದಿನಗಳ ಹಿಂದೆ ನಡೆದ ಈ ಘಟನೆಯಲ್ಲಿ ದುಷ್ಕರ್ಮಿಗಳು ನಾಯಿಯನ್ನು ಸಾಯಿಸಿ ಅನಂತರ ಅದನ್ನು ತಂಗುದಾಣದಲ್ಲಿ ನೇತು ಹಾಕಿದ್ದಾರೆ. ಸರ್ವಿಸ್ ರಸ್ತೆಗೆ ಹೊಂದಿಕೊಂಡ ಈ ತಂಗುದಾಣದ ಅಕ್ಕಪಕ್ಕ ಓಡಾಡುವವರು ಮೂಗು ಮುಚ್ಚಿಕೊಳ್ಳುವಂತಹ ಮಟ್ಟಿಗೆ ದುರ್ಗಂಧ ಬೀರುತ್ತಿದೆ. ಪ್ರತಿದಿನ ಗಸ್ತು ಹಾಕುವ ಸಂಚಾರಿ ಪೊಲೀಸರು ಮತ್ತು ರಾಷ್ಟ್ರೀಯ ಹೆದ್ದಾರಿ ಸಿಬ್ಬಂದಿ ಈ ಘಟನೆ ಕಂಡರೂ ಕೂಡ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರಲ್ಲಿ ನಾಚಿಕೆಗೇಡಿನ ಸಂಗತಿ ಎಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಈ ಪ್ರಾಣಿ ನಾಯಿ ಇರ್ಬೋದು ಅನ್ಸುತ್ತೆ. ಇಂಥ ದುಷ್ಕೃತ್ಯನ ಯಾವ ಥರ ಎಸಗಿದ್ದಾರೆ ಅಂದರೆ, ಅದರಲ್ಲೂ ನಮ್ಮ ತಿಪಟೂರು ತಾಲೂಕು ಸರೌಂಡಿಂಗಲ್ಲಿ ಅದರಲ್ಲೂ 4-6 ಜನ ಬಂದು ಕೂತ್ಕೊಳ್ಳೋಂಥ ಸ್ಥಳದಲ್ಲಿ ಈ ಥರ ಮಾಡೋದು ಇಡೀ ನಮ್ಮ ಕರ್ನಾಟಕದಲ್ಲೇ ಇದೇ ಫಸ್ಟ್ ಅನಿಸುತ್ತೆ. ತಂಗುದಾಣಗಳಲ್ಲಿ ಈ ಥರ ದುಷ್ಕೃತ್ಯ ಎಸೆದು ಇದೇ ಮೊದಲೇ ಬಾರಿ ಅನಿಸುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಕ್ರಮ ತಗೋಬೇಕಾಗಿ ಕೇಳ್ಕೊತಾ ಇದ್ದೀನಿ. ಇನ್ನು ಬೈಪಾಸ್ ರಸ್ತೆ ಈಗ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗ್ತಾ ಇದೆ. ಸಾರ್ವಜನಿಕರು, ಸಂಬಂಧಪಟ್ಟ ಸಂಸ್ಥೆಗಳು ಇಂತಹ ಕೃತ್ಯಗಳನ್ನು ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಮತ್ತು ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.